ನೋಡಿ, ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಇವರ ಆಟಾಟೋಪಗಳಿಗೆ, ಇವರ ರೌಡಿಸಮ್ಗೆ ಬ್ರೇಕ್ ಹಾಕೋಕೆ ಸರ್ಕಾರದಿಂದಲೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳಿತ್ತು. ಆದರೆ ಈಗ ಸಮಯ ಬಂದೇ ಬಿಟ್ಟಿದೆ. ಇನ್ಮೇಲೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟ ನಡೆಯಂಗಿಲ್ಲ. ಯಾಕಂದರೆ ಬರ್ತಾ ಇದೆ, ಬ್ರಹ್ಮಾಸ್ತ್ರ ರೆಡಿ ಇದೆ ಸರ್ಕಾರದ ಹತ್ರ. ಈಗ ಅದು ಬಂತಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕಿರುಕುಳ, ಆತ್ಮಹತ್ಯೆ ಇವೆಲ್ಲವೂ ಕೂಡ ಕಡಿಮೆ ಆಗ್ಬೋದು ಅಂತ ನಮಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕರಡು ರೆಡಿಯಾಗಿದೆ. ಆ ಕರಡು ಈಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ಸುಗ್ರೀವಾಜ್ಞೆ ನೋಡಿ, ಇವತ್ತು ರಾಜ್ಯಪಾಲರು ನಿನ್ನೆ ಇರಲಿಲ್ಲ, ಅವರ ರಾಜ್ಯಪಾಲರ ಭವನಕ್ಕೆ ಹೋಗಿದೆ. ಇವತ್ತು ಬರ್ತಾರವರು. ಇವತ್ತು ಬಂದು ಅದನ್ನು ಕಂಪ್ಲೀಟಾಗಿ ಪರಿಶೀಲನೆ ಮಾಡಿ ಅವರು ಸಹಿ ಬಿತ್ತು ಅಂತ ಹೇಳಿದ್ರೆ ಕಾನೂನು ಬಂತು ಅಂತ ಅರ್ಥ. ಬಟ್ ಸರ್ಕಾರ ಇದನ್ನು ಅನೂರ್ಜಿತವಾಗದಂತೆ ನೋಡ್ಕೊಳ್ಬೇಕಾಗಿದೆ. ಈಗ ಅಧಿವೇಶನ ನಡೆಯುವವರೆಗೂ ನಾವು ಕಾಯಬೇಕಾಗಿಲ್ಲ. ಯಾಕಂದರೆ ಸುಗ್ರೀವಾಜ್ಞೆ ಮೂಲಕ ಕಾನೂನು ಆಗ್ತಾ ಇದೆ. ಇದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇದು ತುರ್ತು ಬೇಕೇ ಬೇಕು. ನೋಡಿ, ಎಲ್ರಿಗೂ ಒಂದೇ ಪ್ರಶ್ನೆ ಕಾಡ್ತಾ ಇತ್ತು, ಓಕೆಪ್ಪ ಇದು ಸುಗ್ರೀವಾಜ್ಞೆ ಮೂಲಕ ಈ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂಥೇಳಿ. ನೋಡಿ, 3 ವರ್ಷ ಜೈಲು ಶಿಕ್ಷೆ ಇತ್ತು, ಆದರೆ ಈಗ 10 ವರ್ಷ ಜೈಲು ಶಿಕ್ಷೆ. 3 ವರ್ಷ ಇಲ್ಲ, ಅದರ 7 ವರ್ಷ ಜಾಸ್ತಿ ಮಾಡಿಬಿಟ್ಟಿದೆ ಕರ್ನಾಟಕ ಸರ್ಕಾರ. ಅಂದರೆ ಆ ಒಂದು ಕರಡು ಪ್ರತಿಯಲ್ಲಿ ಅದೆಲ್ಲವೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾರು ಕಿರುಕುಳವನ್ನು ಕೊಡ್ತಾರೋ, ಯಾರು ಗೂಂಡಾಗಿರಿ ಮಾಡ್ತಾರೋ, ದೌರ್ಜನ್ಯ ಎಸಗ್ತಾರೋ, ಬಲವಂತದ ಸಾಲ ವಸೂಲಿ ಮಾಡ್ತಾರೋ, ಸಾವಿಗೆ ಕಾರಣ ಆಗ್ತಾರೋ, ಬೇಕಾಬಿಟ್ಟಿಯಾಗಿ ಬಡ್ಡಿ ಹಾಕ್ತಾರೋ ಅಂಥವ್ರಿಗೆ ಏನಾದರೂ ಆರೋಪ ಸಾಬೀತಾದರೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಹೀಗಾಗಿ ಸಾಕಷ್ಟು ರೀತಿಯಾದಂಥ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಇವತ್ತೇ ರಾಜ್ಯಪಾಲರು ಅದಕ್ಕೆ ಇವತ್ತು ಅಥವಾ ನಾಳೆ ಸಹಿ ಹಾಕುವಂಥ ಸಾಧ್ಯತೆಗಳಿರ್ತವೆ. ಇನ್ನೊಂದು 3-4 ದಿನದಲ್ಲೇ ಅದು ಕಾನೂನಾಗಿ ಜಾರಿಗೆ ಬರುವಂತಹ ಚಾನ್ಸಸ್ಗಳಿದ್ದಾವೆ.